ನಮಸ್ಕಾರ. ನಾನೀಗ ಹುರುಳಿಕಾಯಿ ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಏನಪ್ಪ ಅಂದರೆ ಸಬ್ಸಿಗೆ ಸೊಪ್ಪು, ಆಮೇಲೆ ಒಂದೂವರೆ ಲೋಟದಷ್ಟು ತೊಗರಿಬೇಳೆ, ಹುರುಳಿಕಾಯಿ ಎರಡು ಹಾಕ್ಕೊಂಡು ಕುಕ್ಕರಲ್ಲಿ ಒಂದೇ ಒಂದು ಕೂಗಿಸ್ಬೇಕು. ಕೂಗಿಸ್ಬಿಟ್ಟು ತಕ್ಷಣ ಇಳಿಸ್ಬಿಡ್ಬೇಕು ಕುಕ್ಕರ್ನ. ಯಾಕಂದರೆ ಬೇಳೆ ತುಂಬ ಬೆಂದೋಗುತ್ತೆ ಅಂತ ಇಳಿಸ್ಬಿಡಬೇಕು. ಆಮೇಲೆ ಅದು ಎಲ್ಲ ನಾನು ಮಾಡೋ ವಿಧಾನ ತೋರಿಸ್ತೀನಿ ನಿಮಗೆ. ಬಸ್ಸಾರಿಗೆ ಬೇಕಾಗಿರೋ ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂದರೆ ಕೊಬ್ಬರಿ, ಟೊಮೆಟೊ, ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಇಂಗು, ಇದು ಎಲ್ಲ ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು. ಆಮೇಲೆ ಒಗ್ಗರಣೆಗೆ ಹಾಕೋಬೇಕು. ಈರುಳ್ಳಿ, ಇದಕ್ಕೆ ಪಲ್ಯಕ್ಕೆ ಬೇಕಾಗಿರೋದು ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಬೆಂದಿರೋ ಹುರುಳಿಕಾಯಿ, ಬೇಳೆ, ಕಾಯಿ ತುರಿ, ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಪಲ್ಯಕ್ಕೆ ಬೇಕು. ಈಗ ಬಸ್ಸಾರು ಮತ್ತು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆ ತಗೊಳ್ಳಿ. ಅದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಅದು ಚಟಪಟ ಆದಮೇಲೆ ಈಗ ಹಾಕಿರೋ ಸಾಸಿವೆ ಚಿಟಪಟ ಅಂತಿದೆ. ಈಗ ನಾವು ಈರುಳ್ಳಿ ಹೆಚ್ಕೊಂಡಿರೋದು, ಒಂದು ಈರುಳ್ಳಿ, ದಪ್ಪ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ತಕ್ಷಣ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ತೊಳೆದಿಟ್ಕೊಂಡು ಸಬ್ಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿರೋದನ್ನು ಹಾಕೊಳ್ಳಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕೆ ಇದನ್ನು ಹಿಂಗೆ ಮಾಡ್ಕೋತೀವಿ ಅಂದರೆ, ಇದು ಕುಕ್ಕರ್ಗೆ ಹಾಕ್ಬಿಟ್ರೆ ತುಂಬ ಬೆಂದ್ಕೊಂಡ್ಬಿಡುತ್ತೆ, ಪಲ್ಯ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಹುರುಳಿಕಾಯಿ ಮತ್ತು ಬೇಳೆ ಬೇಯಿಸ್ಕೊಂಡು ಇದನ್ನು ಒಗ್ಗರಣೆಲಿ ಫ್ರೈ ಮಾಡಿಕೊಂಡು ಇದು ಬೆಂದ ಮೇಲೆ ಆಮೇಲೆ ಇದು ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈರುಳ್ಳಿನ, ಸಬ್ಸಿಗೆ ಸೊಪ್ಪನ್ನ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಅದು ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋಬೇಕು. ಸುಮಾರು ಒಂದು ಲೋಟದಷ್ಟು ನೀರು ಹಾಕ್ಕೋಬೇಕು. ಈಗ ಬೇಯಕ್ಕೆ ಇಡೋದು. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಬೆಂದಾದಮೇಲೆ ಈಗ ನಾವು ಹುರುಳಿಕಾಯಿ, ಬೇಳೆ ಕುಕ್ಕರ್ಲಿ ಒಂದೇ ಒಂದು ಕೂಗಿಸ್ಕೊಂಡಿರ್ತೀವಲ್ಲ, ಆ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋದು. ಆ ಬೇಳೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಈಗ 10 ನಿಮಿಷ ಹುರುಳಿಕಾಯಿ, ಸಬ್ಸಿಗೆ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಕುದಿಸಿ, ಈಗ ಅದು ಬಸಿ ಹಾಕಬೇಕಲ್ವ, ಅದಕ್ಕೋಸ್ಕರ 1 ಲೋಟ ನೀರು ಹಾಕಬೇಕು. ಅದಕ್ಕೆ ಅದು ಕಟ್ಟಿಬಿಟ್ಕೊಂಡು ಬಸ್ಸಾರಿಗೆ ಬರಬೇಕಲ್ಲ, ಅದಕ್ಕೋಸ್ಕರ 1 ಲೋಟ ನೀರು ಹಾಕಿದ್ವಿ. ಈಗ ಮತ್ತೆ ಒಂದು 5 ನಿಮಿಷ ಕುದ್ರೆ ಆಮೇಲೆ ಬಸಿ ಹಾಕೋದು. ಈಗ ಚೆನ್ನಾಗೆಲ್ಲ ಕುದ್ದಿದೆ. ಇದನ್ನು ಕಣ್ಣಿನ ಪಾತ್ರೆ ಅಂತ ಇರುತ್ತಲ್ಲ, ಈ ಕಣ್ಣಿನ ಪಾತ್ರೆ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಇದನ್ನು ಬಸ್ಸಾರು ಇದಕ್ಕೆ ಬಸಿ ಹಾಕಬೇಕು.
ಈಗ ಬಸಿ ಹಾಕಿರೋದನ್ನು ಅದರಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಬಸ್ಸಾರಿಗೆ ಇದನ್ನು ಹಾಕ್ಕೊಂಡು ರುಬ್ಬಬೇಕು. ಈಗೆಲ್ಲ ಇಂಡಿಗ್ರೇಟ್ಸ್ ತೋರಿಸಿದ್ದೀವಲ್ವ, ಟೊಮೆಟೊ, ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಇಂಗು ಎಲ್ಲ ತೋರಿಸಿದ್ದೀವಿ. ಅದ್ರ ಜೊತೆಗೆ ಇದನ್ನು ಒಂದು ಸೌಟಷ್ಟು ಹಾಕೋಬೇಕು. ಇದು ಆರಬೇಕು. ಈಗ ಒಂದು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾದ್ಮೇಲೆ ಕೆಂಪಗೆ ಹಾಕಬೇಕು. ಕೆಂಪಗಾದ್ಮೇಲೆ ಈ ಬಸಿ ಹಾಕ್ಕೊಂಡಿರ್ತೀವಲ್ಲ ಪಲ್ಯ ಇದ್ರದ್ದು ಸೊಪ್ಪು, ಈರುಳ್ಳಿ, ಬೇಳೆ ಎಲ್ಲನೂ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಬೇಕಾದವರು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹೇಳಿ ಮಕ್ಕಳಿಗೆ ಮೆಣಸಿನ್ಕಾಯಿ ತೆಗಿಯೋಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಆಮೇಲೆ ಇದಕ್ಕೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸ್ವಲ್ಪ ಕಹಿ ಇರುತ್ತೆ, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಳಿ. ಇದು ಒಂದು 2 ನಿಮಿಷ ಹುರಿದ್ರೆ ಪಲ್ಯ ರೆಡಿ. ಈಗ ಬಸಿ ಹಾಕ್ಕೊಂಡಿರ್ತೀವಲ್ಲ, ಆ ಕಟ್ಟೆಲ್ಲ ತಳಗಡೆ ಅದ್ರ ನೀರೆಲ್ಲ ಬಂದಿರುತ್ತಲ್ಲ, ಅದು ನೋಡಿ ಇಷ್ಟೇ ಆಗಿದೆ. ಅದಕ್ಕೋಸ್ಕರ ಕಮ್ಮಿ ಜನ ಇದ್ದರೆ ಇಷ್ಟೇ ಸಾಕು. ಇಲ್ಲ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಡೋ ಅಷ್ಟೊತ್ತಿಗೆ ನಾವು ಅದನ್ನೆಲ್ಲ ರುಬ್ಕೊಳ್ಳೋಣ. ಸಾರಿಗೆ ಹಾಕುವಂಥದ್ದು ಸಾಮಾನೆಲ್ಲ ರುಬ್ಕೊಳ್ಳೋದು. ನಿಮಗೆ ತೋರಿಸ್ದಂಗೆ ಎಲ್ಲ ಹಾಕ್ಕೊಂಡಿದ್ದೀವಿ. ಆ ಬರೀ ಸೊಪ್ಪು, ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಅದು ಒಂದ್ಕೊಂಡು ರುಬ್ಬಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾರಿನ ಪುಡಿ, ಇಲ್ಲೇ ಸ್ವಲ್ಪ ಇಂಗು, ಆಮೇಲೆ ಒಂದು ಟೊಮೆಟೊ ದಪ್ಪದ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಹಾಕ್ಕೊಂಡು ಜೊತೆಗೆ ಆ ಪಲ್ಯ ಮಾಡೋಕ್ಕೆ ಅಂತ ಮೇಲೆ ಬಸಿ ಹಾಕಿದಾಗ ಬಂದಿರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಒಂದು ಸೌಟಷ್ಟು ಹಾಕಿ ರುಬ್ಬಬೇಕು. ನುಣ್ಣಗಾಗಿದೆ. ಈಗ ರುಬ್ಕೊಂಡಿದ್ದೀವಿ, ನುಣ್ಣಗಾಗಿದೆ ನೋಡಿ. ಇವಾಗ ಇದನ್ನು ತಗೊಂಡು ಈಗ ಅದು ಕುದೀತಾ ಇದೆ, ಅದಕ್ಕೆ ರುಬ್ಕೊಂಡಿರೋದನ್ನೆಲ್ಲ ಹಾಕಬೇಕು ಬಸ್ಸಾರಿಗೆ. ಮಿಕ್ಸಿಲಿ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡು ಹಾಕಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಎಲ್ಲ ರುಬ್ಬಿರೋದೆಲ್ಲ ಹಾಕಿದ್ದೀವಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಬೆಲ್ಲ, ಎಲ್ಲ ಹಾಕಿ ಕುದಿಸ್ಬೇಕು.
ಕುದಿಸ್ಬೇಕು. ಅದು ಕುದಿಯೋಕ್ಕೆ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಈಗ ಇದು ಕುದಿಯೋಕೆ ಇಟ್ಟಿದ್ದೀವಿ. ಒಂದು 5 ನಿಮಿಷ ಕುದೀಲಿ, ಖಾರ ಘಾಟು ಎಲ್ಲ ಹೋಗಬೇಕು. ಅಷ್ಟರೊಳಗಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಒಂದು ಸಣ್ಣ ಒಗ್ಗರಣೆ ಸೌಟ್ಗೆ. ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇಂಗು, ನಾವು ಹೋಟೆಲ್ ಸ್ಪೆಷಲ್ ಹಿಂಗೆ ಬಳಸೋದು. ಹಿಂಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚಟಪಟ ಅಂದ ತಕ್ಷಣ ಈ ಒಗ್ಗರಣೆನ ಈ ಸಾರು ನೋಡಿ ಇವಾಗ ಕುದೀತಾ ಇದೆ. ಸಾರು ಬಸ್ಸಾರು ನೀರಾಗಿ ಬೇಕಾದರೂ ಮಾಡ್ಕೋಬೋದು, ಗಟ್ಟಿಯಾಗಿ ಬೇಕಾದರೂ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟದಂತೆ ನೀವು ಮಾಡ್ಕೋಬೋದು. ಕುದೀತಾ ಇದೆ ಸಾರು. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಬೇಕಾದವರು ಬೆಳ್ಳುಳ್ಳಿನೂ ಹಾಕೋಬೋದು. ನೋಡಿ ಈ ಒಗ್ಗರಣೆನ ಹಾಕ್ತಾ ಇದ್ದೀವಿ. ಈಗ ಸಾರು ಬಸ್ಸಾರು ರೆಡಿಯಾಗಿದೆ. ಹುರುಳಿಕಾಯಿ, ಈರುಳ್ಳಿ ಎಲ್ಲ ಹಾಕಿದ ಸಬ್ಸಿಗೆ ಸೊಪ್ಪು ರೆಡಿ. ಬಸ್ಸಾರು, ಪಲ್ಯ 2 ರೆಡಿಯಾಗಿದೆ. ನಿಮಗೆ ತೋರಿಸ್ತೀನಿ. ಈಗ ಬಸ್ಸಾರು ರೆಡಿಯಾಗಿದೆ ನೋಡಿ. ಇದಕ್ಕೆ ಬಿಸಿ ಬಿಸಿ ಅನ್ನ, ಮುದ್ದೆ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಇದು ಪಲ್ಯ, ಬಸ್ಸಾರಿಂದ ಪಲ್ಯ. ಇದು ಸಬ್ಸಿಗೆ ಸೊಪ್ಪು, ಹುರುಳಿಕಾಯಿ, ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡಿ ಹೇಳ್ಬಾರ್ದು. ನೀವು ಎಲ್ಲ ಇದನ್ನು ಮಾಡಿ ರುಚಿ ನೋಡಿ ನಮಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.